ಯತ್ನಾಳ ಗೌಡರ ಏನು ಅವರು ಮಾತಾಡ್ತಾರಲ್ಲ ಅವ್ರ ಮಾತಿಗೆ ಮತ್ತು ಅವರ ಮಿದುಳಿಗೆ ಕನೆಕ್ಷನ್ ಇಲ್ಲ ಅಂತ ನನಗೆ ಅನಿಸ್ತದ. ಯಾಕಂದರೆ ರಾಜಕಾರಣ ಮಾಡುವುದು ಏನಪ್ಪ ಅಂದ್ರೆ ಕ್ಷೇತ್ರಗಳ ಅಭಿವೃದ್ಧಿ, ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಆಲಿಸಿ ಅವರ ಅಭಿವೃದ್ಧಿಗಾಗಿ, ಅವರ ಸಮಸ್ಯೆ ಪರಿಹಾರಕ್ಕಾಗಿ ಮಾತಾಡಬೇಕು. ಒಬ್ಬ ಶಾಸಕನಾಗಿ ಸಾರ್ವಜನಿಕರ ಬಿಟ್ಟು ಒಂದು ಸಮಾಜದ ಹೆಣ್ಣು ಮಕ್ಕಳಿಗೆ ಅಹೋನಕಾರಿಯಾಗಿ ಅಂದರೆ ಒಂದು ಕೀಳಮಟ್ಟವಾಗಿ ಈ ವಿಚಾರ ನೋಡಿದರೆ ನಮ್ಮ ಹಳ್ಳ್ಯಾಗ ಹಿಂದಕ್ಕೆ ಊರು ಹೊರಗೆ ನಿಂತು ಕಲ್ಲು ಒಗಿತಿದ್ರು. ಕಲ್ಲು ಒಗೆದಿಂದ ಊರು ಜನ ಆ ಕಲ್ಲು ಒಗ್ದವ ಯಾರು ಅನ್ನೋದು ಗೊತ್ತಾಗ್ತಿದ್ದಿಲ್ಲ. ಅವಂಗ ಬೇಯ್ತಿದ್ರು. ಅವಾಗ ಏನಂತಿದ್ರು, ಯಾರ ಮುಕ್ಕಳಾಗ ತಿಂಡಿ ಬಿಟ್ಟೈತಿ ಅದಕ್ಕೆ ಅವ ಕಲ್ಲು ಒಗೆದು ಬೇಯಿಸ್ಕೊತಾನ ಅಂಥೇಳಿ ಒಂದು ಗಾದಿ ಮಾತ ಹಿರಿಯರಿದ್ರು. ಅದರಂತೆ ನಮ್ಮ ಯತ್ನಾಳಗೌಡರು ಅವ್ರಿಗೇನ ತಿಂಡಿ ಹೆಚ್ಚಾಗಿ ಅನಾವಶ್ಯಕವಾಗಿ ಒಂದು ಸಮಾಜದ ಹೆಣ್ಣು ಮಕ್ಕಳನ್ನು ಮದುವೆ ಆದರೆ 5 ಲಕ್ಷ ಕೊಡ್ತೀನಿ ಅಂತ ಅವ್ರು ಹೇಳ್ತಾರೆ. ಈ ಮುಂಚಿತವಾಗಿ ಸಾವಿರಾರು ಜನ ಇವತ್ತು ಹಿಂದೂ ಮುಸಲ್ಮಾನರಿಗೆ ಆಗ್ಯಾರ, ಮುಸಲ್ಮಾನರು ಹಿಂದೂಗಳಿಗೆ ಆಗ್ಯಾರ. ಅವ್ರಿಗೆ ಮೊದಲ ನ್ಯಾಯ ಅವ್ರು ಕೊಡಲಿ, ನ್ಯಾಯ ಕೊಟ್ಟು ಆಮೇಲೆ ಈ ಥರ ಅವರು ಮಾತಾಡಲಿ ಅಂಥೇಳಿ ನನ್ನ ಉಪದೇಶ ಅವ್ರಿಗೆ. ಅದರಂತೆ ನಾನು ನಮ್ಮ ಸಮಾಜದ ಸಾರ್ವಜನಿಕರು ಹೇಳ್ತೀನಿ, ಅವ್ರು ಏನು ಹೇಳ್ತಾರೆ ಅನ್ನೋದು ಅವ್ರಿಗೆ ತಿಂಡಿ ಹೆಚ್ಚಾಗಿ ಹೇಳಾಕತ್ತಾರ ಅವರು. ಅಂದ್ರೆ ಜನ ನನಗೆ ಬೇಯಲಿ, ನನ್ನ ತಿಂಡಿ ಕಮ್ಮಿ ಆಗಲಿ, ಅದಕ್ಕೆ ಹೆಚ್ಚಿನ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಲಾರ್ದ ಅವ್ರಿಗೆ ಕಾನೂನಾತ್ಮಕವಾಗಿ ಸರ್ಕಾರಗಳು, ಪೊಲೀಸ್ ಇಲಾಖೆಯವರು ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು. ಅದನ್ನು ಬಿಟ್ಟು ಇನ್ನೊಂದು ಸಮಾಜ ಎತ್ತು ಕಟ್ಟಿ ಅವರ ವಿರುದ್ಧ ಇವತ್ತು ಹೋರಾಟ ಮಾಡಲಿ, ಅವರ ಒಂದು ಪ್ರಶಂಸೆ ಮಾಡಲಿ. ಒಂದು ಸಮಾಜ ಅವ್ರಿಗೆ ಹೊಗಳ್ತೈತಿ, ಇನ್ನೊಂದು ಸಮಾಜ ಬೈತೈತಿ. ಇದರೊಳಗೆ ತನ್ನಷ್ಟು ತಾನು ಬೇಳೆಯನ್ನು ಬೇಯಿಸ್ಕೊಳಾಕ, ತಾವು ತಮ್ಮ ವರ್ಚಸ್ಸನ್ನು ಬೆಳೆಸ್ಕೊಳಾಕ, ರಾಜಕೀಯ ದುರುಪಯೋಗ ಪಡಿಸ್ಕೊಳಾಕ ಈ ರೀತಿಯ ಹೇಳಿಕೆಗಳನ್ನು ನಮ್ಮ ಯತ್ನಾಳ ಗೌಡ ಏನು ಕೊಡಾಕತ್ತಾರಲ್ಲ ಇದನ್ನು ನಿಲ್ಲಿಸಬೇಕು. ಅದಕ್ಕೆ ಅವರ ವಿರೋಧ ಹೋರಾಟ ಮಾಡೋದಕ್ಕಿಂತ ಕಾನೂನಾತ್ಮಕವಾಗಿ ಆಗಿ ಅವ್ರಿಗೆ ಸಿಲುಕಿಸ್ಬೇಕು, ನ್ಯಾಯಾಲಯ ಅವ್ರಿಗೆ ಶಿಕ್ಷೆಗೆ ಗುರಿಪಡಿಸ್ಬೇಕು ಅಂತ ಹೇಳಿ ನಾನು ಇವತ್ತು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅವ್ರಿಗೆ ಉಚ್ಚಾಟನೆ ಮಾಡ್ಯಾರ. ಬಿ ಜೆ ಪಿ ಅವರು ಏನು ಬಯಸಂಗಿಲ್ಲ, ಇಂಥವೆಲ್ಲ ಮಾತಾಡ್ರಿ ಅಂತ ಅವರು ಹೇಳಂಗಿಲ್ಲ. ಯಾಕಂದ್ರೆ ನಮ್ಮ ದೇಶದೊಳಗೆ ಸಂವಿಧಾನ ಐತಿ, ಆ ಸಂವಿಧಾನದ ಅಡಿಯಲ್ಲಿ ಮಾತಾಡ್ಬೇಕು ಅವರು. ಅದನ್ನು ಬಿಟ್ಟು ಸಂವಿಧಾನಕ್ಕೆ ಅಪಮಾನ ಆಗುವಂಗ, ಸಂವಿಧಾನದ ತತ್ವ ಸಿದ್ಧಾಂತ ಗಾಳಿಗೆ ತೂರುವಂಗ ಮಾತಾಡಿ ಒಂದು ಸಮಾಜದ ಭಾವನಾತ್ಮಕವಾಗಿ ಕೆಡಿಸುವಂತ ಒಂದು ವಿಚಾರ ಏನು ಮಾಡಕತ್ತಾರ ನಮ್ಮ ಶಾಸಕರು, ಬಿಜಾಪುರ ಶಾಸಕರು. ಅವರು ನಪುಂಸಕರು ಅಂತ ಹೇಳ್ತೀನಿ ನಾನು, ಅವರು ಹೇಡಿಗಳು ಅಂತ ನಾ ಹೇಳ್ತೀನಿ. ಅವ್ರಿಗೆ ಹಿಂದೆ ಏನು ನಮ್ಮ ಹಳ್ಳಿಯಾಗ ಹೇಳ್ತಿದ್ರು ಅದರ ಪ್ರಕಾರ ಅವರು ಯಾವುದೇ ಒಂದು ವಿಷಯ ಸಂಬಂಧ ಇರಲಾರ್ದಂಥ ವಿಷಯ ಮೈ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳುವಂಥ ಒಂದು ಪ್ರವೃತ್ತಿ ನಡೆಸಾರಲ್ಲ, ಅದನ್ನು ನಿಲ್ಲಿಸಬೇಕು. ಇಲ್ಲಾಂದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅವ್ರ ಮೇಲೆ ಮೊಕದ್ದಮೆ ಹೂಡಿ ಸರ್ಕಾರದಿಂದ ಏನು ಅವ್ರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಅದರ ಬಗ್ಗೆ ನಾವು ಎಲ್ಲ ಸಮಾಜದವರು ಸೇರಿ ಅದ್ರ ಚಿಂತೆ ಮಾಡಬೇಕಾಗತ್ತೆ. ನಮಸ್ಕಾರ. ಕಾಂಗ್ರೆಸ್ ಸರ್ಕಾರ ಇರುವಾಗಲೂ ಈ ತರ ಮಾತು ಬರ್ತಾ ಇದಾವೆ ಅಂದ್ರೆ ಯಾಕೆ ಸರ್ಕಾರ ಕ್ರಮ ಕೈಗೊಳ್ಳವಲ್ದು? ಏನ ಸರ್ಕಾರ ಇವತ್ತು ಬಿಜೆಪಿದ ಇರ್ಬೋದು, ಇವತ್ತು ಕಾಂಗ್ರೆಸ್ದ ಇರ್ಬೋದು. ಇವತ್ತು ಕಾಂಗ್ರೆಸ್ದ ಐತಿ, ಆದ್ರೆ ಕಾನೂನು ನಮಗೆ ಏನು ಅವಕಾಶ ಕೊಟ್ಟೈತಿ ಮಾತಾಡಕ್ಕ, ಎಷ್ಟು ಅವಕಾಶ ಕೊಟ್ಟೈತಿ ಅಷ್ಟರ ಮತ್ತೆ ಮಾತಾಡಬೇಕು. ಕಾನೂನು ಮೀರಿ ಮಾತಾಡಿದ್ರೆ ಇವತ್ತು ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಅವ್ರ ಕ್ರಮ ತಗೊಳ್ಳುವ ಅವ್ರ ಕರ್ತವ್ಯ. ಮಾನ್ಯ ಸಿದ್ದರಾಮಯ್ಯನವ್ರನ್ನ ಹೇಳ್ತೀನಿ, ಸಿದ್ದರಾಮಯ್ಯನವರು ಒಂದು ಉಗ್ರವಾದಂಥ ಒಂದು ನಿಲುವನ್ನು ತಾಳಬೇಕು. ಇಂಥವನ್ನ ಮಾತಾಡಿದ್ರೆ ಕಾನೂನು ಅವ್ರಿಗೆ ಏನೂ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಅವ್ರು ಮಾತಾಡೋರು ಮಾತು ಹೆಚ್ಚಾಗ್ತಾವ ವಿನಃ ಕಡಿಮೆ ಆಗಂಗಿಲ್ಲ. ಇವತ್ತು ಯತ್ನಾಳ ಗೌಡ್ರ ಮಾತಾಡ್ಯಾರ, ಇನ್ನೊಮ್ಮೆ ಮತ್ತೆ ನಾಳೆ ಅವ್ರಿಗೆ ಅವಕಾಶ ಕೊಟ್ಟರೆ ಇನ್ನೊಬ್ಬರ ಮಾತಾಡ್ತಾರೆ. ಹಾಗಾಗಿ ಸಮಾಜದೊಳಗೆ ವಿಭಿನ್ನ ಜಾತಿ ಭೇದದೊಳಗೆ ಇದೊಂದು ಭಯದ ವಾತಾವರಣ.
ಇದು ಒಂದು ಸಂಘರ್ಷದ ವಾತಾವರಣ ಬೆಳೆದು ಮತ್ತು ರಾಜ್ಯದೊಳಗ ಒಂದು ಕೋಮ ಸೌಹಾರ್ದಕ್ಕೆ ಧಕ್ಕೆ ಉಂಟಾಗತ್ತಂತೇಳಿ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾನು ಆಗ್ರಹಪಡಿಸ್ತೀನಿ. ಯತ್ನಾಳಗೌಡ ವಿರುದ್ಧ ಕಾನೂನಾತ್ಮಕ ಕ್ರಮ ತಗೋಬೇಕು, ಅವ್ರ ಮೇಲೆ ಮೊಕದ್ದಮೆ ಹೂಡಬೇಕು, ಅವ್ರಿಗೆ ಜೈಲಿಗೆ ಅಟ್ಟಿಸ್ಬೇಕಂತ ಹೇಳಿ ಮಾನ್ಯ ರಾಜ್ಯ ಸರ್ಕಾರ ಕರ್ನಾಟಕಕ್ಕೆ ನಾವು ಒತ್ತಾಯನ ಮಾಡ್ತೀನಿ. ನಾನು ಕುತುಬುದ್ದೀನ್ ಕಾಜಿ ಒಂದು ಸಾಮಾಜಿಕ ಹೋರಾಟಗಾರ. ಯಾವುದೇ ಸಮಾಜದ ಬಗ್ಗೆ ನಾ ಏನೂ ಮಾತಾಡಕ್ಕೆ ಹೋಗಂಗಿಲ್ಲ. ವೈಯಕ್ತಿಕವಾಗಿ ಯತ್ನಾಳಗೌಡ ಏನು ಮಾತಾಡೋಣ ಅದರ ಬಗ್ಗೆ ಅಷ್ಟೇ ನಾನು ಹೇಳ್ತೀನಿ. ನಮಸ್ಕಾರ.